ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಚ್ ಎಂ ರಾಠೋಡ್, ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಿಮಗೆಲ್ಲ ಗೊತ್ತಿರಬೇಕು, ಸುಮಾರು 3ರಿಂದ 4 ವರ್ಷವರೆಗೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ನೋಟಿಫಿಕೇಶನ್ ಆಗಿದ್ದಿಲ್ಲ. ಸೊ ಇದೊಂದು ಬರಗಾಲದಿಂದ ಕೂಡಿದಂಥ ಒಂದು ರಾಜ್ಯ ಆಗಿ ಪರಿಗಣಿಸಿತ್ತು, ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಸೊ ಹಾಗಾಗಿ ಈ ಒಂದು ಒಳ ಮೀಸಲಾತಿಯ ಮುಗಿದ ನಂತರ, ಅಂತಿಮ ತೀರ್ಪು ಬಂದ ನಂತರ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವಿದ್ಯಾರ್ಥಿಗಳು ಹೋರಾಟ ಆಧಾರದ ಮೇಲೆ ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಏನಪ್ಪಾ ಅಂತಂದಾಗ ಫಸ್ಟ್ ಪೊಲೀಸ್ ಇಲಾಖೆ ಏನಪ್ಪಾ ಅಂದ್ರೆ ಈ ಒಂದು ಅಧಿಸೂಚನೆ ಹೊರಡಿಸಕ್ಕೆ ಮುಂದೆ ಬಂದಿದ್ದಾರೆ. ಹಾಗಾಗಿ ನಿಮಗೆ ಗೊತ್ತಿರಬೇಕು, ಸುಮಾರು 3ರಿಂದ 4 ದಿನ ತಮ್ಮದೇ ಆದಂತ ಒಂದು ಪ್ಯಾಕ್ಸ್ ಮುಖಾಂತರ, ಹೌದಾ, ತಮ್ಮದೇ ಆದಂತ ಒಂದು ಅಂಕಿತ ಆಧಾರ ಮೇಲೆ ಈ ಒಂದು ಅಧಿಸೂಚನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸರ್, ಇಲ್ಲಿ ಏನಂದ್ರೆ ನಮ್ಮ ಜೊತೆ ಏನಪ್ಪಾ ಅಂದ್ರೆ ಈ ಒಂದು ಸಂಪೂರ್ಣವಾಗಿ CR DR ಸಿವಿಲ್ ಪೊಲೀಸ್ ಪ್ಲಸ್ ಯಾವ್ಯಾವ ನೋಟಿಫಿಕೇಶನ್ ಇದೆ, HK ನಾನ್ HK ಸಂಬಂಧಪಟ್ಟಂತೆ ಒಂದು 20ರಿಂದ 25 ನಿಮಿಷ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ನೋಟಿಫಿಕೇಶನ್ ಯಾವಾಗ ಆಗ್ಬಹುದು, ಮತ್ತು ನೋಟಿಫಿಕೇಶನ್ ಅಲ್ಲಿ ದೈಹಿಕ ಪರೀಕ್ಷೆ ಯಾವ ಥರ ಇರುತ್ತೆ, ಮತ್ತು ಇದರಲ್ಲಿ ಲಿಖಿತ ಪರೀಕ್ಷೆ ಯಾವ ಥರ ಇರುತ್ತೆ, ಏನೇನೋ ಅರ್ಹತೆ ಬೇಕು, ಏನು ಎಲಿಜಿಬಲ್ ಎಲ್ಲ ಕೂಡ ನಾವು ನಮ್ಮ ಜೊತೆ ನಮ್ಮ ಸಂಸ್ಥೆಯ ಚಂದ್ರು ಸರ್ ಇದ್ದಾರೆ, ಅವರು ನಾವಿಬ್ಬರು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತೀವಿ. ಸರ್, ಇವಾಗ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ಪ್ರಪ್ರಥಮ ಬಾರಿಗೆ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಮೊನ್ನೆ 3ನೇ ತಾರೀಕು 3/3/2024 ಇದು ಒಂದು ಫ್ಯಾಕ್ಸ್ ಬಂದಿತ್ತು ಸರ್. ಆಮೇಲೆ ನಿನ್ನೆ ಬಂದಿದೆ, ಮೊನ್ನೆ ಇವತ್ತು ಬಂದಿದೆ. ಸೊ ದಿನಾಲು ಒಂದೊಂದು ಫ್ಯಾಕ್ಸ್ ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಈ 5 ಇಲಾಖೆಗಳಲ್ಲಿ ಸರ್, ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ 5 ರಿಕ್ರೂಟ್ಮೆಂಟ್ ಆಗ್ತಾವ. ಅದೇ ಏನಪ್ಪಾ ಅಂದ್ರೆ ಒಂದದ್ದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ ಸರ್, ಒಂದದ್ದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ ಇದೆ. ಸೊ ಎರಡನೇದಪ್ಪ ಅಂದ್ರೆ DSI ಅಂತ ಕರೀತಾರೆ. ಸೊ ಕಲ್ಯಾಣ ಕರ್ನಾಟಕಕ್ಕೆ 5 ಪೋಸ್ಟ್ ಇದೆ. ಆಮೇಲೆ ಕಲ್ಯಾಣೇತರ ಕರ್ನಾಟಕಕ್ಕೆ 20 ಪೋಸ್ಟ್. ಓಕೆ ಸರ್, ಇದು ಏನಪ್ಪಾ ಅಂತಂದಾಗ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಗೊತ್ತಿರಬೇಕು. ಈ ಅಪರಾಧ ತನಿಖೆ ಇದಲ್ಲ ಸರ್, CID, ಅಲ್ಲಿ ಏನಂದ್ರೆ ಇವು ಪೋಸ್ಟ್ ಫುಲ್ ಕ್ವಾಲಿಟಿ ಇರುವಂತ ಪೋಸ್ಟ್, ನೀವು ಸಿವಿಲ್ ಪೋಸ್ಟ್ ಗಿಂತ ಕ್ವಾಲಿಟಿ ಇರುವಂತ ಪೋಸ್ಟ್. ಹಾಗಾಗಿ ಇದು LLB, ಆಮೇಲೆ ಇದು ಏನ್ ಮಾಡ್ತಾರಲ್ಲ ಸರ್, BTech, BE, ಅವ್ರು ಮಾಡಿದವರಿಗೆ ಮಾತ್ರ ಎಲಿಜಿಬಲ್ ಇದೆ. ಅದು ಸ್ಪೆಷಲ್ ವಾಗಿ ಹುಡುಗರು ಕೇಳ್ತಾ ಇರ್ತಾರೆ, ತುಂಬಾ ವಿದ್ಯಾರ್ಥಿಗಳು ನಮ್ಗೆ ಕಾಲ್ ಮಾಡಿ ಕೇಳ್ತಾ ಇದ್ರು, ಸರ್ ಇದಕ್ಕೆಲ್ಲಾರು ಹಾಕ್ಬಹುದಾ? ಹಾಗಾಗಿ ನಿಮ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತೆ ಅಂತ ವಿದ್ಯಾರ್ಥಿಗಳಿಗೆ ಸೊ ಇದು ಎಲಿಜಿಬಲ್ ಇದೆ. ದಯವಿಟ್ಟು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಸೊ 5 ಪೋಸ್ಟ್ ಕಲ್ಯಾಣ ಕರ್ನಾಟಕಕ್ಕಿದೆ. ಸೊ 15 ಪೋಸ್ಟ್ ನಾನ್ ಕಲ್ಯಾಣ ಕರ್ನಾಟಕ, 20 ಪೋಸ್ಟ್ ಇದೆ ಸರ್, ಒಟ್ಟಾರೆಯಾಗಿ 20 ಪೋಸ್ಟ್ ಇದೆ. ನೆಕ್ಸ್ಟ್ ನೋಡ್ರಿ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕರಿತೀವಿ. ಆರ್ಮ್ಡ್ ಅಂದ್ರೆ ಇಲ್ಲಿ CR DR ಅಂತ ಕರಿತೀವಿ ಸರ್, CR DR ಅಂತ ಕರಿತೀವಿ ಸರ್. ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 275 ಪೋಸ್ಟ್ ಇದೆ. ನಾನ್ ಕಲ್ಯಾಣ ಕರ್ನಾಟಕಕ್ಕೆ 1375 ಪೋಸ್ಟ್ ಇದೆ. ಒಟ್ಟಾರೆ 1550 ಪೋಸ್ಟ್ ಗಳನ್ನ ಕಾಲ್ ಫಾರ್ ಮಾಡಲಿದ್ದಾರೆ. ಓಕೆ ಸರ್. ನೆಕ್ಸ್ಟ್ ನೋಡ್ರಿ, ನಾಗರಿಕ ಪೊಲೀಸ್ ಅಂತ ಕರಿತೀವಿ ಸರ್, ನಾಗರಿಕ ಪೊಲೀಸ್. ಸೊ ಇಲ್ಲಿ 610 ಇದೆ ಸರ್, HKಗೆ 610 ಇದೆ. ಸೊ 3500 ಪೋಸ್ಟ್ ಇದೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ. ಟೋಟಲ್ 4110 ಪೋಸ್ಟ್ ಇದೆ. ಹೌದಾ ಸರ್, ಸಿವಿಲ್ ಅಂದ್ರೆ ಅತಿ ಹೆಚ್ಚು ಇಲ್ಲಿ ಕಾಂಪಿಟೇಷನ್ ಬೀಳುವಂತ ಪೋಸ್ಟ್ ಸರ್. ಯಾಕಂದ್ರೆ ಈಗಿನ ಹುಡುಗರುಗಳು ಟಾರ್ಗೆಟ್ ಅದಕ್ಕೆ ಟಾರ್ಗೆಟ್ ಮಾಡ್ತಾರೆ. ಸೊ ಹಾಗಾಗಿ ಅದೊಂದು ಒಳ್ಳೆ ಪೋಸ್ಟ್ ಕೂಡ ಚೆನ್ನಾಗಿದೆ. 610 ಕಲ್ಯಾಣ ಕರ್ನಾಟಕ ಇದೆ, 3500 ನಾನ್ HK ಇರೋದ್ರಿಂದ ಸೊ ಕಾಮನ್ ಆಗಿ ಒಳ್ಳೆ ಪೋಸ್ಟ್ ಕಾಂಪಿಟೇಷನ್. ನೆಕ್ಸ್ಟ್ ನೋಡ್ರಿ, ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ಈ KSRP ಅಲ್ಲಿ ನೋಡಿ 535 ಪ್ಲಸ್ 1500 ಪೋಸ್ಟ್ ಇದಾವೆ. ಸುಮಾರು 2032 ಪೋಸ್ಟ್ ಆಗುತ್ತೆ, 2032 ಪೋಸ್ಟ್ ಇರುವುದರಿಂದ ಸೊ ಇದನ್ನು ಕೂಡ ನಿಮಗೆ ಅಬ್ಸರ್ವ್ ಮಾಡಬೇಕು. ಆಮೇಲೆ ಇಲ್ಲಿ KSISF ಅಂತ ಬರುತ್ತೆ, KSISF ಬರುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ ಒನ್ಲಿ 364 ಪೋಸ್ಟ್ ಇದೆ. ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 364 ಪೋಸ್ಟ್ ಇದಾವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ನೋಡಿ, ಇಲ್ಲಿ HK ಭಾಗಕ್ಕೆ ಒಂದು ದೊಡ್ಡ ಗುಡ್ ನ್ಯೂಸ್ ಅನ್ಬೇಕು ಸರ್. 364 ಪೋಸ್ಟ್ ಗಳನ್ನ ಕೇವಲ ಕಲ್ಯಾಣ ಕರ್ನಾಟಕಕ್ಕಾಗಿ ಮೀಸಲಿಟ್ಟಿದ್ದಾರೆ. ಸೊ ಹಾಗಾಗಿ ನಮ್ KK ಭಾಗದ ಹುಡುಗರು ಫೋಕಸ್ ಮಾಡಬೇಕು, ಟಾರ್ಗೆಟ್ ಮಾಡಬೇಕು ಸರ್. ಇದು 3ನೇ ತಾರೀಕು ಬಂದದಂತ ಪ್ಯಾಕ್ ಸರ್. ಇಲ್ಲಿ ಇನ್ನೊಂದು ಒಟ್ಟಾರೆಯಾಗಿ ಸರಿಸುಮಾರು 8000ಕ್ಕಿಂತ ಹೆಚ್ಚು ಪೋಸ್ಟ್ಗಳು ಇದಾವೆ ಸರ್. ಸರಿಸುಮಾರು 8000ಕ್ಕಿಂತ ಹೆಚ್ಚಿನ ಪೋಸ್ಟ್ ಗಳಿಗಾಗಿ ಕಾಲ್ ಫಾರ್ ಮಾಡೋರು ಇದ್ದಾರೆ. ಸೊ ಬಿ ರೆಡಿ ಆಗಿರಿ.
ಇವತ್ತೇನಾದ್ರೂ ಇದು ಕಾಲ್ಫಾರ್ಮ್ಗೆ ನೋಟಿಫಿಕೇಶನ್ ಆಗೋ ಒಂದು ಸಂದರ್ಭಕ್ಕೆ ಬಂದು ನಿಂತಿದೆ ಅಂದ್ರೆ ಇದಕ್ಕೆ ಕಾರಣ ಧಾರವಾಡ, ಬೆಂಗಳೂರು ಮತ್ತು ಬಿಜಾಪುರ ನಗರಗಳಲ್ಲಿ ನಡೆದ ಆ ಒಂದು ಸ್ಟ್ರೈಕ್ಗಳು, ಆ ಒಂದು ಚಳವಳಿಗಳು. ವಿದ್ಯಾರ್ಥಿಗಳಾಗಿರ್ಬೋದು, ಸ್ಪರ್ಧಾರ್ಥಿಗಳಾಗಿರ್ಬೋದು, ತಮ್ಮ ಸಮಯವನ್ನ, ಪ್ರಾಣವನ್ನ, ಏನ್ ಹೇಳ್ತೀವಲ್ಲ ಎಲ್ಲದನ್ನ ಪಣಕ್ಕಿಟ್ಟು ಹೋರಾಟ ಮಾಡಿದ್ದಾರೆ. ಆಬ್ವಿಯಸ್ಲಿ ಅವರಿಗೆ ಹ್ಯಾಟ್ಸ್ ಆಫ್ ಅನ್ನ ನಾವು ಹೇಳಲೇಬೇಕು. ಥ್ಯಾಂಕ್ ಯು ಸರ್. ಇವಾಗ ಇವು ಪೋಸ್ಟ್ ಅದಾವಲ್ಲ ಸರ್, ಅಂದ್ರೆ ಯಾವಾಗ ನೋಟಿಫಿಕೇಶನ್ ಆಗ್ಬೋದು ಸರ್? ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇವಾಗ 15 ದಿನದೊಳಗಡೆ ನೋಟಿಫಿಕೇಶನ್ ಅನ್ನ 100% ಆಗುತ್ತೆ ಸರ್. ಯಾಕಂತಂದ್ರೆ ನೀವು ಅನ್ಕೋಬಹುದು ಸರ್, ಇವಾಗ ಇದು ಪ್ಯಾಕ್ಸ್ ಬಂದಿದ್ದು ಕೇವಲ 3/26 ಅಲ್ಲಿ ಈ ಪ್ಯಾಕ್ಸ್ ಬಂದಿದೆ ಸರ್. ಬಂದಿದ್ದು ಅವತ್ತೇ ನೈಟ್ ಏನಾತಂದ್ರೆ ನೆಕ್ಸ್ಟ್ ಡೇ CRDR ಬಂದಿದೆ. ಯಾವಾಗೂ ಸೊ 4 4ನೇ ತಾರೀಕು ಅದೇ ನೆಕ್ಸ್ಟ್ ಎವ್ರಿ ಡೇ ಅಪ್ಡೇಟ್ ಕೊಡ್ತಾ ಇದ್ದಾರೆ, ಏನೇ ಪ್ರೊಸೆಸ್ ಇದೆ ಅಂತ. ಪ್ರತಿದಿನ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಪೋಸ್ಟ್ ಇದೆ ಅಂತ ಅಂದ ನಂತರನೇ ಯಾವ ಡಿಸ್ಟ್ರಿಕ್ಟ್ ವೈಸ್ ಫಸ್ಟ್ ಡಿಸ್ಟ್ರಿಕ್ಟ್ ವೈಸ್ ಕೂಡ ಬಿಟ್ಬಿಟ್ಟಿದ್ದಾರೆ, ಅದರಲ್ಲಿ ಕೊಟ್ಟಿದ್ದಾರೆ ಸರ್. ಇಲ್ಲಿ ಏನಪ್ಪಾ ಅಂದ್ರೆ 1421 ಪೋಸ್ಟ್, ಟೋಟಲ್ 1421 ಪೋಸ್ಟ್ ಈ ಭಾಗದಂದ್ರೆ ಇದು ನಾನ್ ಎಚ್ ಕೆ ಭಾಗ. So ಇದು ಎಚ್ ಕೆ ಭಾಗಕ್ಕೆ ಸೊ ಎಷ್ಟಿದೆ ಅಂದ್ರೆ 179 ಪೋಸ್ಟ್ ಇದೆ. ಹೌದಾ? ಕಲ್ಯಾಣ ಕರ್ನಾಟಕ, ಕಲ್ಯಾಣೇತರ ಕರ್ನಾಟಕ. ಸರ್ ಈಗ ನಮಗ್ ಬೇಕಾಗಿದ್ದು ಒಂದು ಪೋಸ್ಟ್. ಈಗಿನ ಕಾಂಪಿಟೇಷನ್ ಇದೆ. ಸೊ ಕಾಂಪಿಟೇಷನ್ ಇರೋದ್ರಿಂದ ಹುಡುಗರುಗಳು ಅರ್ಥ ಮಾಡ್ಕೋಬೇಕು. ಈಗ 5 ವರ್ಷ ಒಂದು ಕೊಟ್ಟಿದ್ದಾನೆ ಸರ್, ಅದರಲ್ಲಿ ಎಲ್ಲ ಹುಡುಗರು ಕಾಲ್ ಮಾಡ್ತಾ ಇರ್ತಾರೆ ಸರ್, ಎಲ್ಲಾ ಇಲಾಖೆಗೆ ಸಂಬಂಧಪಟ್ಟತ್ತ ಅಥವಾ ಕೆಲವಷ್ಟು ನಮ್ಗೆ KPSC KEA ರಿಕ್ರೂಟ್ಮೆಂಟ್ ಸಂಬಂಧಪಡುತ್ತಾ ಅಥವಾ ಪೊಲೀಸ್ ಇಲಾಖೆಗೆ ಸಂಬಂಧಪಡುತ್ತಾ ಅಂತ ಹೇಳ್ತಾರೆ. ರಿಕ್ರೂಟ್ಮೆಂಟ್ ಆದಾಗ ಸ್ಪಷ್ಟವಾಗಿ ಅವರೇ ವ್ಯಕ್ತಪಡಿಸ್ತಾರೆ. ಅಲ್ಲಿವರೆಗೂ ಒಂದು ಸ್ವಲ್ಪ ದಿನಗಳ ಕಾಯ್ದು. ಇತ್ತೀಚಿನ ದಿನಮಾನಗಳಲ್ಲಿ ರಾಜ್ಯ ಸರ್ಕಾರ 5 ವರ್ಷಗಳ ಸಡಿಲಿಕೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಕುರಿತು ಸ್ಪರ್ಧಾರ್ಥಿಗಳಲ್ಲಿ ಡೌಟ್ಸ್ ಇದೆ, ಅನುಮಾನಗಳಿದೆ. ಅದು KSPಗೆ ಸಂಬಂಧಪಡುತ್ತೋ ಇಲ್ವೋ, ಬರೀ KPSCಗೆ ಸಂಬಂಧಪಡುತ್ತಾ ಅಥವಾ ಬೇರೆ KEA ಬೋರ್ಡ್ಗೆ ಸಂಬಂಧಪಡುತ್ತಾ? ನೋಡಿ, ಅದು ಯಾವ್ದಕ್ಕೆ ಸಂಬಂಧಪಡುತ್ತೋ ಬಿಡುತ್ತೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಅಂದ್ರೆ ಸರ್ ನಿಮ್ಮ ಕೆಲಸ ಏನಂತಂದ್ರೆ ಪೊಲೀಸ್ ಇಲಾಖೆ ಅನ್ನೋದು ಸಪರೇಟ್ ಇಲಾಖೆ ಇರೋದ್ರಿಂದ ಪೊಲೀಸ್ ನಿಯಮಗಳು, ಅಲ್ಲಿ ಇರುವ ದೈಹಿಕ ಪರೀಕ್ಷೆಗಳು, ಅಲ್ಲಿರುವ ಎಲ್ಲ ಫಿಸಿಕಲ್ ಆಗಿ ಫಿಟ್ ಅವೆಲ್ಲ ನೋಡಿ ಆಧಾರದ ಮೇಲೆ ಒಂದು ಡಿಸಿಷನ್ ತಗೋತಾರೆ, ಎಷ್ಟು ಕೊಡಬೇಕು ಏನಂತ. ಸ್ವಲ್ಪ ಕಾಯ್ದು ನೋಡೋಣ. ಒಟ್ಟಲ್ಲಿ ಅದು ನಿಮ್ಗೆ ಅನ್ವಯಿಸುತ್ತೋ ಇಲ್ವೋ ಅನ್ನೋದನ್ನ ಅವ್ರ ನೋಟಿಫಿಕೇಶನ್ ಅನ್ನ ಔಟ್ ಮಾಡಿದಾಗ, ನೋಟಿಫಿಕೇಶನ್ ಅನ್ನ ಬಿಟ್ಟಾಗ ಅಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿರ್ತಾರೆ. ಇವಾಗ ಇಂಪಾರ್ಟೆಂಟ್ ಹುಡುಗರು ನೋಡಿ ಸರ್, ಇವಾಗ ಈಗ ಇಲ್ಲಿ 1421 ಪೋಸ್ಟ್ ಇದೆ ನಾನ್ ಎಚ್ ಕೆ ಭಾಗ. ಸೊ ಇಲ್ಲಿ ಏನಂದ್ರೆ ಬೆಂಗಳೂರು ಸಿಟಿ, ಮೈಸೂರು ಸಿಟಿ, ಮಂಗಳೂರು, ಬೆಂಗಳೂರು ಡಿಸ್ಟಿಕ್, ಚಿಕ್ಕಬಳ್ಳಾಪುರ, ಮೈಸೂರು, ಕೊಡಗು, ಮಂಡ್ಯ, ಶಿವಮೊಗ್ಗ, ಚಿತ್ರದುರ್ಗ, ದಕ್ಷಿಣ ಕನ್ನಡ ಡಿಸ್ಟಿಕ್ ಪ್ಲಸ್ ಮಂಗಳೂರು, ಆಮೇಲೆ ಉಡುಪಿ, ಉತ್ತರ ಕನ್ನಡ, ಕಾರವಾರ ಡಿಸ್ಟಿಕ್. ಸೊ ಈ ಚಿಕ್ಕಮಗಳೂರು, ಈ ಎಲ್ಲಾ ಡಿಸ್ಟಿಕ್ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಹುಡುಗರು ಅಂತಾರೆ ಇಷ್ಟೊಂದು ಕಾಂಪಿಟೇಷನ್ ಅಲ್ಲಿ ನೋಡಿ, ಬೆಂಗಳೂರು ಸಿಟಿಗೆ 918 ಇಲ್ಲೇ ಹೋಯ್ತು. ಪೋಸ್ಟ್ ಸಾಕಾಗತ್ತಾ? ಸೊ ಆಮೇಲೆ 50 ಪೋಸ್ಟ್, 15 ಪೋಸ್ಟ್, 20, 40, 42 ಈ ಸರ ಏನ್ ಕೊಟ್ಬಿಟ್ರೆ ಒಂದೊಂದು ಡಿಸ್ಟಿಕ್ಗೆ ಕಾಂಪಿಟೇಷನ್ ಅನ್ನೋದು ದೊಡ್ಡ ಮಟ್ಟಕ್ಕೆ ಹಬ್ಬೋದ್ರಿಂದ ನಾನು ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆ ಓದುವ ವಿದ್ಯಾರ್ಥಿಗಳಿಗೆ ಏನನ್ನಕ್ಕೆ ಇಷ್ಟಪಡ್ತೀನಿ ಸರ್ ಅಂತಂದ್ರೆ, ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿ ಓದ್ಬೇಕು. ಅವಾಗ ನೋಡಿ ಸರ್, ಒಂದು 5 ವರ್ಷದ ಹಿಂದೆ ಏನಾದ್ರು ನೋಡಿದ್ರೆ ಜಸ್ಟ್ ಒಂದು ಯಾವ್ದಾರ ಒಂದು ಬುಕ್ಸ್ ತಗೊಂಡು ಯಾವ್ದಾರ ಒಂದು ಇದು ಮಾಡ್ಕೊಂಡು ಒಂದು ಕೋಚಿಂಗ್ ತಗೊಂಡು ಓದ್ಕೊಂಡ್ಬಿಟ್ರೆ ಹುಡುಗರು ಒಂದು ಅಟ್ಲೀಸ್ಟ್ ಕಾನ್ಸ್ಟೇಬಲ್ ಆದ್ರೆ ಆಗ್ತಿತ್ತು. ಬಟ್ ಈಗಿನ ಏನ್ ಸಿಚುವೇಶನ್ ಇದು ನೋಡಿದಾಗ, ಸೊ ಇದರಲ್ಲಿ ಯಾವ್ದೋ ಒಂದು ಡಿಸ್ಟಿಕ್ ಅಲ್ಲಿ ಒಬ್ಬನ ಕಾನ್ಸ್ಟೇಬಲ್ ಒಂದು ಪೋಸ್ಟ್ ತಗೋಬೇಕಾದ್ರೆ ಆ ಹುಡುಗ ಸುಮಾರು ಎಲ್ಲ ಒಂದು 10 ರಿಂದ 15 ಸಬ್ಜೆಕ್ಟ್ಗಳು ಆಳವಾಗಿ ಓದಿ ಅವನ ಸಬ್ಜೆಕ್ಟ್ ಅಲ್ಲಿ ಗ್ರಿಪ್ ತಗೊಂಡು ಈಗಿನ KEA ನಡೆಸ್ತಾ ಇರೋದ್ರಿಂದ ಇಲ್ಲಿವರೆಗೂ ಯಾರಿಗೂ, ಯಾವ ಟೀಚರ್ಸ್ಗಳಿಗೂ, ಯಾವ ಇನ್ಸ್ಟಿಟ್ಯೂಟ್ ದವರಿಗೂ ಗೊತ್ತಿಲ್ಲ ಸರ್. ಯಾಕಂದ್ರೆ ಫಸ್ಟ್ ಟೈಮ್ KEA ನಡೆಸ್ತಾರೆ. ಆಮೇಲೆ ಇನ್ನೊಂದು ಥಿಂಕ್ ಮಾಡಬಹುದು ಏನಂತಂದ್ರೆ, ಪೊಲೀಸ್ ಇಲಾಖೆ ಫಸ್ಟ್ ಟೈಮ್ ನಡೆಸೋದಕ್ಕಿಂತ 545 ಅಂಡ್ 402 545 ಸರ್, 545 ಮತ್ತು 402 2 ಎಕ್ಸಾಮ್ ನಡೆಸಿದ್ದಾರೆ. ಹೌದಾ? ಅವರು ಈಗಿನ ಓದುವ ಹುಡುಗರುಗಳು ಈಗ ಏನು ಓದ್ತಾ ಇದ್ದೀರಲ್ಲ, ಆ ವಿದ್ಯಾರ್ಥಿಗಳು ನೀವೇನ್ ಮಾಡ್ಬೇಕಂದ್ರೆ ಇವೆರಡೇ ಕ್ವಶನ್ ಪೇಪರ್ ಅವ್ರು ಬೇಸಿಕ್ ಸರ್. 2 ಕ್ವಶನ್ಸ್ ಪೇಪರ್ ಅನ್ನು ಮುಂದಿಟ್ಕೊಳ್ಳಿ. 545 2 ಸಾರಿ ಎಕ್ಸಾಮ್ ಆಗಿದೆ. ಅವಾಗಾಗಿ ಹಳಿದ ಕ್ವಶನ್ ಪೇಪರ್ ಬೇಡ, ಈಗೇನು KEA ನಡೆಸಿದಿರಲ್ಲ ಆ ಕ್ವಶನ್ಸ್ ಪೇಪರ್ ಅನ್ನು ನೋಡಿ. 545 ಅಂಡ್ 402 ಇವ್ 2 ಕ್ವಶನ್ಸ್ ಪೇಪರ್ ಅನ್ನು ಟಾರ್ಗೆಟ್ ಮಾಡ್ಬೇಕು. ಇದ್ರ ಜೊತೆಗೆ ಸರ್ ಇತ್ತೀಚೆಗೆ KEA ಏನ್ ಎಕ್ಸಾಮ್ ನಡೆಸಿದೆಲ್ಲ, ಓಕೆ ಅದು ಮಾಡ್ಲಿ ಸರಿ. ಇವಾಗ ಹಿಂಗ್ ನೋಡಿ ಸರ್,
ನೀನ್ ಓದ್ತಾ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ. ಓಕೆ ಸರ್, ಈಗ ಅಲ್ಲಿ ಹುಡುಗರು ಏನ್ ತಿಳ್ಕೊಬೇಕು ಗೊತ್ತಾ ಸರ್, ಈಗ SDFD ಕ್ವಶನ್ ಪೇಪರ್ ಅಲ್ಲಿ ಸಿಲೆಬಸ್ ಬೇರೆ ಮಾಡಿದ್ದಾನೆ. ಹೌದಾ? FDSD ಗೆ ಸುಮಾರು ಒಂದು 7 ನಿಂದ 8 ಟಾಪಿಕ್ಸ್ ಗಳು ಎಕ್ಸ್ಟ್ರಾ ಆಡ್ ಮಾಡಿದ್ದಾನೆ. ಪಂಚಾಯತ್ ರಾಜ್ ಆಗಿರ್ಬೋದು, ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಕೋಆಪರೇಟಿವ್ ಆಗಿರ್ಬೋದು, ಆಮೇಲೆ ನಮಗೆ ಕರ್ನಾಟಕದ ವಿಜ್ಞಾನ ತಂತ್ರಜ್ಞಾನ ಆಗಿರ್ಬೋದು, ಮತ್ತೆ ಕರ್ನಾಟಕದ ಪರಿಸರ ಮೂವ್ಮೆಂಟ್ ಆಗಿರ್ಬೋದು. ಸೊ ಹೀಗೆ ಬೇರೆ ಬೇರೆ ಟಾಪಿಕ್ ಗಳು ಕೊಟ್ಟೋದ್ರಿಂದ ವಿದ್ಯಾರ್ಥಿಗಳಿಗೆ ಕಲ್ಪಿಸಾಗುವ ಸಾಧ್ಯತೆ. ಯಾಕಂದ್ರೆ ಅವರು ಕ್ವಶನ್ ಪೇಪರ್ ಬಿಡಿಸಿದಾಗ ಬೇರೆದ್ ಯಾಕೆ ನೋಡ್ಬೇಡ ಅಂತ ಹೇಳ್ತಾ ಇದ್ರು ಗೊತ್ತಾ ಸರ್, ಅವ್ರು SDO ನೋಡಿ ನಾನು ಇದು ಓದಿಲ್ಲಲ್ಲ, ಕೋಆಪರೇಟಿವ್ ಒಂದು ಸೊಸೈಟಿ ಬಗ್ಗೆ ಕೇಳಿರ್ತಾರೆ, ನಮ್ಗೆ ಗೊತ್ತಿಲ್ಲಲ್ಲ ಸರ್ ಅಂತ ಕೇಳಿ ಹುಡುಗರು ಏನ್ ಮಾಡ್ತಾರೆ, ಭಯ ಪಡ್ತಾರೆ. ಸೊ ಈ ಸಿಲೆಬಸ್, ಈ 2 ಕ್ವಶನ್ಸ್ ಪೇಪರ್ ಅನ್ನು ನೀವು ಟಾರ್ಗೆಟ್ ಇಟ್ಟು ಓದಿದ್ರೆ 100 ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಮುಂದೆ KA ಬೋರ್ಡ್ ನಡೆಸುವ ಈ PC ಆಗಿರ್ಬೋದು, DSI ಎಕ್ಸಾಮ್ಗಳಾಗಿರ್ಬೋದು, ಅವುಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಅಂದ್ರೆ ಯಾವುದನ್ನ ಬೇಸನ್ನ ಹಾಕಿ ಇಟ್ಕೋಬೇಕು ಅಂದ್ರೆ, ಮೊನ್ನೆ 402 545 PSI ಎಕ್ಸಾಮ್ ನಡೀತಲ್ಲ, ಆ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಿದ್ದು KA ಬೋರ್ಡ್ನವರೇ. ಸೊ ಹಾಗಾಗಿ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಬೇಸನ್ನಾಗಿಟ್ಕೊಂಡು ಯು ಶುಡ್ ಸ್ಟಾರ್ಟ್ ಪ್ರಿಪರೇಷನ್. ಸೊ ಅದನ್ನ ಬೇಸಾಗಿಟ್ಕೋರಿ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಸರ್. ಇನ್ನೊಂದು ನೆಕ್ಸ್ಟ್, ಆಮೇಲೆ ಈ ಓದುವ ಸಂದರ್ಭದಲ್ಲಿ ಹುಡುಗರು ಏನ್ ಗೊತ್ತಾ, ಫಸ್ಟ್ ಸ್ಟೆಪ್ ಏನಂದ್ರೆ ಸರ್, ಬೇಸಿಕ್ ಬುಕ್ಸ್ ಚೆನ್ನಾಗಿ ಓದ್ಬೇಕು. ಬೇಸಿಕ್ ಬುಕ್ಸ್ ಓದ ನಂತರ ನೆಕ್ಸ್ಟ್ ಏನಿದ್ರೆ ಚೆನ್ನಾಗಿ ಓದ್ಬೇಕು. ಈ ಬೇಸಿಕ್ಸ್ ಬುಕ್ಸ್ ಅಂತ ಹೇಳ್ತೀವಲ್ಲ, ಬೇಸಿಕ್ ಬುಕ್ಸ್ ಯಾವ್ಯಾವ ಅಂತ ಸ್ವಲ್ಪ ಹೇಳ್ಬೋದು. 6 to PUC ಸೆಕೆಂಡರಿ ಗೌರ್ಮೆಂಟ್ ಬುಕ್ಸ್ ಅಲ್ಲ, ಯಾವ ಬುಕ್ ಓದ್ಬೇಕು? ಸೋಷಿಯಲ್ ಸೈನ್ಸ್, ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳು ಇದು ಕಂಪಲ್ಸರಿ ಓದ್ಬೇಕು ಸರ್. ಅದು ಆದ ನಂತರ ಏನಪ್ಪಾ ಅಂದ್ರೆ ಈ ಆಥರ್ ಬುಕ್ಸ್ ಗಳು ಅಷ್ಟೇ ಸಾಲಲ್ಲ. ಯಾಕಂದ್ರೆ ಕ್ವಶನ್ಸ್ ಪೇಪರ್ ಸ್ಟೇಟ್ಮೆಂಟ್ ದ ಮ್ಯಾಚ್ ದ ಫಾಲೋವಿಂಗ್ ಕೇಳ್ತಾ ಇದ್ದಾನೆ, ಯಾವ್ದು ಸರಿ ಕೇಳ್ತಾ ಇದ್ದಾನೆ, ಯಾವ್ದು ತಪ್ಪಂತ ಕೇಳ್ತಾ ಇದ್ದಾನೆ, ಸೀದಾ ಮಾಡ್ತಾನೆ, ಉಲ್ಟಾ ಮಾಡ್ತಾ ಇದ್ದಾನೆ. ಕೇಳಿದವನು ಕ್ವಶನ್ಸ್ ಪೇಪರ್ ಹೆಂಗ್ ಬರಿತಾ ಇದೆ ಅಂದ್ರೆ ಸರ್, ಒಂದು ಬೇಸಿಕ್ ಬುಕ್ಸ್ ಬರುತ್ತೆ, ಇಲ್ಲದ್ರೆ ಒಂದು ಒಳ್ಳೆ ಕ್ವಾಲಿಟಿ ಆಥರ್ ಬುಕ್ಸ್ ಬರುತ್ತೆ, ಅಥವಾ ಬೇರೆ ಬೇರೆ ಸ್ಟೇಟ್ ಇನ್ ಕ್ವಶನ್ ಪೇಪರ್ ಕಾಪಿ ಮಾಡಕ್ ಹೋಗ್ತಾ ಇದ್ದಾನೆ ಸರ್. ಬೇರೆ ಬೇರೆ ರಾಜ್ಯದ ನೋಡಿ ಸರ್, ಮೊನ್ನೆ ನಡೆದಂತ ಇದರಲ್ಲಿ UP ಉತ್ತರ ಪ್ರದೇಶ ಕ್ವಶನ್ ಪೇಪರ್ ಕಾಪಿ ಮಾಡಿದ್ದಾನೆ ಸರ್. 2024ರಲ್ಲಿ. ಸೊ UP ಸರ್ಕಾರ ಅಂದ್ರೆ ಉತ್ತರ ಪ್ರದೇಶ ಸರ್ಕಾರ ನಡೆಸಿದ್ದು C ಗ್ರೂಪ್ ಕ್ವಶನ್ ಪೇಪರ್ ನಮ್ಮಲ್ಲಿ KE ಕಾಪಿ ಮಾಡಿದ್ದಾನೆ. ಸೊ ಹಾಗಾಗಿ ಅರ್ಥ ಮಾಡ್ಕೋಬೇಕು ನೀವು, ಹಿಂಗ ಬೇರೆ ಬೇರೆ ಸ್ಟೇಟ್ ಇದು ಕಾಪಿ ಮಾಡ್ತಾರೆ, ಹಿಂಗ್ ಓದ್ತಾರೆ ಅಂದ್ರೆ ನಾವು ಹುಡುಗರುಗಳು ಇವು ಸಣ್ಣ ಪುಟ್ಟ ಬುಕ್ಸ್ ಗಳು, ಮಾರ್ಕೆಟ್ ಇದ್ದ ಬುಕ್ಸ್ ಗಳು ಓದ್ಕೊಂಡ್ ಕೂತ್ರೆ ತುಂಬಾ ಕಷ್ಟ ಅನ್ಭವಿಸ್ತಾರೆ. ನೀವು ಅನ್ಕೋಬಹುದು ಸರ್, ಒಂದು ಸಿವಿಲ್ ಅಲ್ಲ DR ಅಲ್ಲ ಯಾಕೆ ಡೆಪ್ತ್ ಆಗ್ಬೋದು ಅಂತ ತುಂಬಾ ಜನ ಕೇಳ್ತಾರೆ ಸರ್. ಸರ್ PC ಗೆಲ್ಲ ಇಷ್ಟೆಲ್ಲ ಓದ್ಬೇಕಾ? ಇರೋದು 50, 40, 20 ಪೋಸ್ಟ್ ಇದಾವೆ ಸರ್. ಇಲ್ಲಿ ನೀವೇ ಥಿಂಕ್ ಮಾಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ಮಾತಾಡೋಣ ಸರ್. ಎಷ್ಟು ಕಾಂಪಿಟೇಷನ್ ಇದೆ ಅಂತ ತಿಳ್ಕೊಳ್ಳಿ. ಈಗ 918 ಪೋಸ್ಟ್ ಇದೆ ಸರ್. ಹೌದಾ? 918 ಪೋಸ್ಟ್ ನಮ್ಮ ಬೆಂಗಳೂರು ಸಿಟಿ ಇದೆ. CRDR ಸರ್. ಈ ಪೋಸ್ಟಿಗೆ ಬರಾಬರ್ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಬಹುದು ಸರ್? ನನ್ನ ಅನುಭವದ ಪ್ರಕಾರ ಒಂದು 50,000 ಅಪ್ಲಿಕೇಶನ್ ಬೀಳ್ಬೋದು. 50,000 ಅಲ್ಲ ಸರ್, 2 ಲಕ್ಷ ಜನ ಅಪ್ಲಿಕೇಶನ್ ಬೀಳ್ತಿದೆ ಇದಕ್ಕೆ. 2 ಲಕ್ಷ ಜನ ಅಪ್ಲಿಕೇಶನ್ ಬೀಳುತ್ತೆ. ಸೊ ಸರಾಸರಿ ಬರೀ ಇಷ್ಟೇ ಪೋಸ್ಟಿಗೆ. ಆಮೇಲೆ ಮತ್ತು 3 ಲಕ್ಷ ಜನ ಅದರ್ಸ್ ಎಲ್ಲಾ ಸ್ಟೇಟಿಗೆ ಹೋಗುತ್ತೆ. ಇಷ್ಟು ಕಾಂಪಿಟೇಷನ್ ಇದೆ ಸರ್. ನಾವು ಇವಾಗ ಅದ್ರಾಗ 5 ವರ್ಷ ಒಂದ್ ಕೊಟ್ರೆ ಏನಾದ್ರೆ 5 ವರ್ಷ ಏನಾದ್ರೆ ಎಲ್ಲದಕ್ಕೆ ಕೊಟ್ಬಿಟ್ರೆ, ಈಗ ಏನಂದ್ರೆ ಸರ್ ಬರಾಬರಿ 5 ರಿಂದ 8 ಲಕ್ಷ ಜನ ಅಪ್ಲಿಕೇಶನ್ ಬೀಳುತ್ತೆ. 5 ರಿಂದ 8 ಲಕ್ಷ ವಿದ್ಯಾರ್ಥಿಗಳಲ್ಲಿ ನೀವು ಕೊಟ್ಟಂತ ಈ ಪೋಸ್ಟ್ ಅಲ್ಲಿ ನಿಮ್ಮ ಹೆಸರು ಇರಬೇಕಾದ್ರೆ ನೀವು ಯಾವ ತರ ಓದ್ಬೇಕು, ಈಗಿನ ಟ್ರೆಂಡ್ ಏನಿದೆ, ಈಗಿನ ಕ್ವಶನ್ಸ್ ಪೇಪರ್ ಏನಿದೆ, ಈ ತಿಳ್ಕೊಳ್ಳೇಬೇಕು. ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡಕ್ ತುಂಬಾ ಕಷ್ಟ. ಸಿಂಪಲ್ ಆಗಿ ನಾನು ಹೇಳ್ತೀನಿ, ಬೇಸಿಕ್ ಬುಕ್ ಅನ್ನ ಓದ್ರಿ, ಅದಾದ ನಂತರ ಆಥರ್ ಬುಕ್ಸ್ ಅನ್ನ ಓದ್ರಿ. ಇದ್ರ ಜೊತೆಗೆ ಸುತ್ತಮುತ್ತ ಯಾವ್ದಾದ್ರೂ ರಾಜ್ಯದಲ್ಲಿ ಇತ್ತೀಚೆಗೆ ಪರೀಕ್ಷೆಗಳನ್ನ ನಡೆಸಿದಾರ, ಒಂದು ವೇಳೆ ನಡೆಸಿದ್ರೆ ಆ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಅವುಗಳನ್ನ ಸಾಲ್ವ್ ಮಾಡ್ರಿ, ಅನಲೈಸ್ ಮಾಡ್ರಿ. ಕ್ವಶನ್ಸ್ ರಿಪೀಟ್ ಆಗ್ಬಹುದು, ಕಾಪಿ ಪೇಸ್ಟ್ ಆಗಬಹುದು. ಸರ್ ಇನ್ನೊಂದು ಇವಾಗ ನನಗೆ ಯೂಸ್ವಲಿ ಹುಡುಗರು ಕೇಳ್ತಾ ಇರ್ತಾರೆ, ಸರ್ ನಾನು ಯಾವ ಡಿಸ್ಟ್ರಿಕ್ಟಿಗೆ ಹಾಕ್ಲಿ, ಗುಡ್ ಕ್ವಶನ್ಸ್. ಈಗ ನೋಡಿ, ನಾನ್ ಏನ್ ಹೇಳ್ತಾ ಇದ್ದೀನಿ ಸರ್, ಈಗ ನಮ್ದು ಹೈದರಾಬಾದ್ ಕರ್ನಾಟಕತೆ ನಿಮ್ಗೆ ಎಕ್ಸಾಂಪಲ್ ಆಗಿ ತಗೋತೀನಿ ಸರ್. ನನಗೆ ಆಲ್ರೆಡಿ ಈಗ ರಿಸಲ್ಟ್ ಲೈಕ್ ಕಾಲ್ ಬಂತು ಸರ್. ಸರ್ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಈಗ ಜಸ್ಟ್ ಒಂದು 10 ನಿಮಿಷದಿಂದ ನಮ್ಮ ವಿದ್ಯಾರ್ಥಿಗಳು ನಮಗೆ ಫೋನ್ ಹಚ್ಚಿ ಮಾತಾಡಿದ್ರು. ಈಗ ನಮ್ಗೆ ಕಲ್ಯಾಣ ಕರ್ನಾಟಕಕ್ಕೆ 179 ಪೋಸ್ಟ್ ಇದೆ ಬರೀ ಸರ್. ಎಷ್ಟು? 179. ಈಗ 179 ಪೋಸ್ಟ್ ಇರುವುದರಿಂದ ಈಗ ಬೆಂಗಳೂರು ಸಿಟಿ ಪ್ಲಸ್ ಕಲಬುರಗಿ ಡಿಸ್ಟಿಕ್, ಬಳ್ಳಾರಿ ಡಿಸ್ಟಿಕ್, ನಮ್ಮ ವಿಜಯನಗರ ಹೊಸ ಡಿಸ್ಟಿಕ್ ಆಗಿ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಯಾವ್ದು ಜಾಸ್ತಿ ಇದೆ ಸರ್?
ಸರ್ ಬೆಂಗಳೂರು ಸಿಟಿಗೆ ಜಾಸ್ತಿ. ಬೆಂಗಳೂರು ಸಿಟಿಯಲ್ಲಿ 83 ಪೋಸ್ಟ್ ಇದೆ. ಹಾ. ಹೌದಾ? ಹಾ. ಬೆಂಗಳೂರು ಸಿಟಿಯಲ್ಲಿ 83 ಇರೋದ್ರಿಂದ ಹುಡುಗರು ಏನ್ ಮಾಡ್ತಾರ ಗೊತ್ತ, ಎಲ್ಲರ ಕಣ್ಣು ಅದ್ರ ಮ್ಯಾಗಿರುತ್ತೆ ಅದ್ರ ಮೇಲೆ ಇರತ್ತಾ? ಎಲ್ಲರ ಕಣ್ಣು ಅದ್ರ ಮ್ಯಾಗಿರುತ್ತೆ. ತರ ಹದ್ದಿನ ಕಣ್ತಾರ. ಹಣ್ಣಿನ ಕದ್ದು ಮೊದಲು ನೀವು ಜಾಬ್ ಮಾಡೋದ್ ನೋಡಲ್ಲ, ಹಾ. ಮೊದಲು ಜಾಬ್ ಮಾಡೋದ್ ನೋಡಲ್ಲ. ಎಲ್ಲಿ ಜಾಸ್ತಿ ಪೋಸ್ಟ್ ಇದೆ ಅದನ್ನೇ ಟಾರ್ಗೆಟ್ ನಾನು ಮಾಡಿ. 2014 ನಾನು ಕಾನ್ಸ್ಟೇಬಲ್ ಎಕ್ಸಾಮ್ ಬರೆದಾಗ ನಾನು ಪೊಲೀಸ್ ಇದೆ ರಾಮನಗರ ಡಿಸ್ಟಿಕ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದು, ಈ ರಾಮನಗರ ಡಿಸ್ಟಿಕ್ ಅಲ್ಲಿ ನಾನು ಎಕ್ಸಾಮ್ ಅಲ್ಲಿ ಬರೆದಾಗ ನೀವು ನಂಬಲ್ಲ ಸರ್, 2014 ರಾಮನಗರ ಡಿಸ್ಟಿಕ್ ಅಲ್ಲಿ ಅವಾಗ 57 ಪೋಸ್ಟ್ ಏನಿದ್ದು ಸರ್. ಎಷ್ಟು? 57 ಪೋಸ್ಟ್ ಇತ್ತು. 57 ಪೋಸ್ಟ್. ಆದ್ರೆ ಬೆಂಗಳೂರು ಸಿಟಿಯಲ್ಲಿ ಎಷ್ಟು ಗೊತ್ತಾ, 2900 ಚಿಲ್ಲರೆ ಇತ್ತು ಸರ್. ನೆನಪಿದೆ ನನಗೆ, 2900 ಚಿಲ್ಲರೆ ಇತ್ತು ಸಿವಿಲ್ ಪಿ ಸಿ ಸರ್. ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಬೆಂಗಳೂರಿಗೆ ಹಾಕ್ಬಿಟ್ಟಿದ್ದಾರೆ. ನಾನ್ ಯಾಕೆ ಹಾಕಿದ್ನ ಇಲ್ಲಿ ಅಂತಂದಾಗ ಸುಮ್ನೆ ಹೋಗೋದು ಬೇಡ, ಸುಮ್ಮನೆ ಹಾಕದಂತ ಹಾಕ್ಬಿಟ್ಟೆ ಸರ್. ನಿಜ ಹೇಳ್ತೀನಿ ಅಂದ್ರೆ ನೀವು ನಂಬಲ್ಲ ಸರ್, ಇವಾಗ ಇಲ್ಲಿ ಎಷ್ಟು ಜನ ನನ್ನ ಫ್ರೆಂಡ್ಸ್ಗಳು ಇಲ್ಲಿ ಬೆಂಗಳೂರು ಸಿಟಿ ಬರ್ದಿರಲ್ಲ ಸರ್. ಇಲ್ಲಿ ಅದೇ ಕಾಸ್ಟ್ಗೆ GM ನಿಮ್ ನಂಬಲ್ಲ ಸರ್, ಇಲ್ಲಿ GM ನಿಂತಿದ್ದು ಕೇವಲ 52%. 52ಕ್ಕೆ ಇದು ರಾಮನಗರಲ್ಲಿ ಸರ್, ರಾಮನಗರಲ್ಲಿ ಕೇವಲ 52ಕ್ಕೆ GM ಸರ್. ಆದ್ರೆ ಇಲ್ಲಿ ನೋಡಿದ್ರೆ 68 ಪೋಸ್ಟ್, 68% ಇದು ಇತ್ತು ಸರ್ 2014 ಅಲ್ಲಿ. ಅವಾಗ ಏನಪ್ಪಾ ಅಂದ್ರೆ ನಮ್ಮ PUC ಪ್ಲಸ್ ನೀವು ತಗೊಂಡಂತ ಎಕ್ಸಾಮ್ ಇವೆರಡು ಮಾರ್ಕ್ಸ್ ಮ್ಯಾಗ ನಡೀತಿತ್ತು ಸರ್. ಅರ್ಥ ಆಯ್ತಾ? ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹುಡುಗರುಗಳು ಟಾರ್ಗೆಟ್ ಎಲ್ಲಿ ಮಾಡ್ತಾರೆ ಸರ್, 83 ಪೋಸ್ಟ್ ಇದೆ ಇಲ್ಲೇ ಹಾಕಿದ್ರೆ ಆಯ್ತು ತಿಳ್ಕೊತಾರೆ ಸರ್. ಈ ಎಕ್ಸಾಂಪಲ್ ಆಗಿ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಮೊನ್ನೆ VA ಕರ್ದಾರಲ್ಲ ಸರ್, ವಿಲೇಜ್ ಸರ್, ಇದಕ್ಕೆ ನಮ್ಮ ಕಲಬುರಗಿ ನಮ್ಮ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಒಂದು 10 ಪೋಸ್ಟ್ ಇತ್ತು ಸರ್. ಕೇವಲ ಒಂದು 10 ಇತ್ತು. ನಾನು ನಮ್ಮ ರಿಲೇಷನ್ ಅವ್ರು ನನಗೆ ಕೇಳಿದಾಗ ಅಲ್ಲೇನ್ ಆಗ್ತಿರ್ಬಿಟ್ರಲ್ಲ ಯಾದಗಿರಿ, ಯಾಕೆ ನಾನು ಯಾದಗಿರಿ ಡಿಸ್ಟಿಕ್ ಇರೋದು 10 ಪೋಸ್ಟ್ ಅದಾವ ಮಗ, ಯಾರು ಕಾಂಪಿಟೇಷನ್ ಮಾಡ್ತೀಯ ಅದಕ್ಕೆ ನಾನು ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಹಾಕ್ಸಿದೆ ಸರ್. ಆದ್ರೆ ಎಲ್ಲಾ ಡಿಸ್ಟಿಕ್ ಅಂತ ಅತ್ಯಂತ ಕಡಿಮೆ ನಿಂತಿದೆ ಸರ್. ನನಗೆ ಒಂಚೂರು ಇದು ಹೊಡೆದಂಗ ಆಯ್ತು, ಬೇಜಾರಾಯ್ತು. ಸ್ಕೋರ್ ಕಡಿಮೆ ನಿಂತಿದೆ. 105, 106, 106 ಮಾಡಿದ್ರೆ ಆಗಿದ್ದಾರೆ ಯಾದಗಿರಿಯಲ್ಲಿ. ಆದ್ರೆ ವಿಲೇಜ್ ಅಕೌಂಟೆಂಟ್ ಅದೇ ಬೇರೆ ಕಡೆ 120 ಮಾಡಿದ್ರೆ ಆಗಿಲ್ಲ. ಸೊ ಇರುವುದರಿಂದ ನಾ ಏನ್ ಹೇಳ್ತಾ ಇದೀನಿ, ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಹೆಂಗಿರ್ಬೇಕಂದ್ರೆ, ಎಲ್ಲರೂ ಸರ್ ಕುರಿ ಇರಬಾರ್ದು, ನಾವು ಟಗರಾಗಿರ್ಬೇಕು. ಕುರಿ ಅಂದ್ರೆ ಕೆಳಗಡೆ ಗೋಣ ಹಾಕಿ ಒಂದು ಕುರಿ ಅಂದ್ರೆ ನೋಡಿ ಸರ್, ಇಲ್ಲಿ ಒಂದು ಕುರಿ ಇದೆ, ಇದು ರೋಡ್ ಇದೆ, ಹೌದಾ? ಇದೊಂದು ಕುರಿ ಇದೆ, ಈ ಒಂದು ಕುರಿ ದಾಟಿ ಹೋತಂದ್ರೆ ಇಲ್ಲಿ 100 1000 ಕುರಿಯಲ್ಲಿ ಎಲ್ಲರೂ ಹೋಗ್ಬಿಡ್ತಾವ. ಹಂಗ ಹೋಗೋದೇ ಬೇಕಾಗಿಲ್ಲ. ನಮ್ದು ರೂಟ್ ಬೇರೆದಾಗಿ ಮಾಡೋಣ. ನಾವೊಂದ್ ಚೂರು ಟಗರ್ ತರ, ನಾವ್ ಬೇರೆ ಭಿನ್ನ ಪ್ರಾಣಿ ತರ ಹಂಗ ನಮ್ದೇ ಆದಂತ ಒಂದು ಇದ್ರ ಮ್ಯಾಗ ನಾವ್ ಮಾಡೋದ್ರಿಂದ ಹುಡುಗರಿಗೆ ಬೇಗ ಟೆಕ್ನಿಕ್ ಓಡಿಸಬಹುದು. 179 ಪೋಸ್ಟ್ ಅದಾವಂತ ಅಷ್ಟೇ ತಲೆ ಕೆಡಿಸ್ಕೋಬೇಡ್ರಿ. ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. 352 ಪೋಸ್ಟ್ ಸರ್ ನಮ್ಗೆ KSISF ಪೋಸ್ಟ್ ಕರೆದಿದ್ದಾರೆ. ಇದು ನಮ್ ಕಲ್ಯಾಣ ಕರ್ನಾಟಕದ ಮತ್ ನಮ್ಗೆ HK ನಮ್ಗೆ ಇಷ್ಟೇ ಕರೆದಾರ ಸರ್, ನಮ್ DR ಕಾನ್ಸ್ಟೇಬಲ್ ಅಂತ ಅನ್ನೋದಕ್ಕಿಂತ. ಸೊ ಇಷ್ಟು ಪೋಸ್ಟ್ ಆಪರ್ಚುನಿಟಿ ಇದೆ. ಸೊ ನಮ್ಗೆ ಅಷ್ಟು ಕೊಟ್ಟಿದ್ದಾನೆ ಇವರನ್ನ. ಇದು ಏನಪ್ಪಾ ಅಂದ್ರೆ CRDR ಸಂಬಂಧಪಟ್ಟ. ಓಕೆ, ನೆಕ್ಸ್ಟ್ ನೋಡಿ ಸರ್, ಅದೇ ಡೇಟಿಗೆ ನೆಕ್ಸ್ಟ್ ಇವತ್ತಿನ ಒಂದು ಡೇಟಿಗೆ ಏನ್ ಕರೀತಾರಂದ್ರೆ ಸರ್, ಈಗ ನೋಡಿ 5 ಯಾವುದು 5/3/2026 ಇವತ್ತು ಬಂದಿದ್ದು ಸರ್. ಇದು ಸಿವಿಲ್ ಸರ್. ಈಗ ಸಿವಿಲ್ ಎಷ್ಟು ಪೋಸ್ಟ್ ಇದಾವ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಸರ್. ಈಗ 3000 ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ತಿಳ್ಕೊಬಹುದು ಸರ್. 3000 ನೋಡಿ, 3395 ಇದು ನಾನ್ HK ಎಷ್ಟಿದೆ ಅಂದ್ರೆ 593 ಇದೆ, 593 ಸರ್. ಒಳ್ಳೆ ಬಂಪರ್ ಆಫರ್ ಸರ್, ಯಾಕಂತಂದ್ರೆ ಸಿವಿಲು ನಿಮ್ಗೆ ಗೊತ್ತಿರ್ಬೇಕು. ಆಲ್ಮೋಸ್ಟ್ ಇದು ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಪೋಸ್ಟಿಗೆ ತುಂಬಾ ಇಷ್ಟಪಡ್ತಾರೆ. ಯಾಕಂತಂದ್ರ ಒಳ್ಳೆ ಕ್ವಾಲಿಟಿ. ನನ್ನ ಅನುಭವದ ಪ್ರಕಾರ ಇಲ್ಲಿವರೆಗೂ ಬರೀ 2-2.5 ಸಾವಿರ ಈ ತರ ಕರಿತಾ ಇದ್ರು. ಈ ಸರ್ತಿ ಸ್ವಲ್ಪ ಪೋಸ್ಟ್ ಜಾಸ್ತಿ ಕರೆದಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಜಾಸ್ತಿ ರೀಸೆಂಟ್ ಆಗಿ ಸಿವಿಲ್ ಪೊಲೀಸ್ 4-5 ಕರೆದಿದ್ದಾರೆ ಸರ್. ಲಾಕ್ ಡೌನ್ ಟೈಮ್ ಅಲ್ಲಿ ಕರೆದಿದ್ದಾರೆ. ಬಟ್ ಇವಾಗ ನಾವಂತ ಇರೋದು ನಿಮಗೆ ಬೇಕಾಗಿದ್ದು ಒಂದು ಪೋಸ್ಟ್. ಅದಕ್ಕೆ ನೀನ್ ಏನ್ ಮಾಡಕ್ಕಾಗಲ್ಲ. ನೀನ್ ಹೇಳಿದ ತಕ್ಷಣ ಸರ್ಕಾರ 45,000 ಮಾಡಕ್ಕಾಗಲ್ಲ. ಸೊ ಇದು ಏನ್ ಕರೆದಾರಲ್ಲ, ನಿನಗೆ ಬೇಕಾಗಿದ್ದು ಒಂದು ಪೋಸ್ಟ್. ನೀನ್ ನಿಯತ್ತಾಗಿ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಈ ಕ್ಷಣದಿಂದ ಏಕಾಗ್ರತೆಯಿಂದ ನೀನೇನಾದ್ರೂ ಓದಿದ ಕರೆ ಆದ್ರೆ ಅದು ನಿಂದ ಸರ್ ಪೋಸ್ಟ್. ನೀನ್ 1 ತಾಸು ಓದೋದು 1 ತಾಸು ಬಿಡೋದು ಏನೋ ಕಾನ್ಸ್ಟೇಬಲ್ ಹಂಗಂತಂದ್ರೆ ಆಗಲ್ಲ.
ಅರ್ಧ So, ತಾಸು ಇನ್ಸತ್ತೆ. ಓದೋದು, 2 ತಾಸು ಯಾಕಂತಂದ್ರೆ ಈ ಪೋಸ್ಟಿಗೆ ಕಾಂಪಿಟೇಷನ್ ಬಹಳ ಇದೆ ಸರ್. CRDR ಗೆ ಒಳ್ಳೆ ಹುಡುಗರಿಗೆ ಮಾತ್ರ ಇದೆ, ಲೇಡೀಸಿಗೆ ಇಲ್ಲ. ಹುಡುಗಿರಿಗೂ ಕೂಡ ಇದೆ ಇದು ಅವಕಾಶ. ಹುಡುಗರಿಗೆ ಇದೆ ಮತ್ತು ಹುಡುಗಿಯರಿಗೂ ಹುಡುಗಿಯರಿಗೇನು ಇದೆ ಸರ್. ಹುಡುಗರು ಹುಡುಗಿಯರಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡಸರು ಇಬ್ಬರಿಗೆ ಇರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಬರುತ್ತೆ. ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ನಮ್ಮ ಹತ್ರ ಇರುವ ಹುಡುಗರು ಹುಡುಗಿಯರುಗಳು ನಮ್ಗೆ ಗೊತ್ತಿಲ್ಲ. ಆಮೇಲೆ ಎಲ್ಲರೂ ಸಿವಿಲ್ PC ಆಗ್ಬೇಕಂತಾರೆ ಸರ್, ಯಾಕಂದ್ರೆ ಎಕ್ಸಿಕ್ಯೂಟಿವ್ ಇರ್ತಾರೆ ಇವರು. ಅದೊಂದು ಕ್ವಾಲಿಟಿ ಪೋಸ್ಟ್ ಸರ್, ನೆಮ್ಮದಿ ಜೀವನ ಚೆನ್ನಾಗಿರ್ಬೇಕು. CRDR ಅಂದ್ರೆ ಎಲ್ಲೋ ಒಂದು ಟ್ರಾಫಿ, ಇದೆಲ್ಲ ಒಂದು ಇದರಲ್ಲಿ ಹೊಡೆದಾಟ ಬಂದೋಬಸ್ತ್ ಹಾಕಿದ್ರೆ ಅದು ಇದು ಹಾಕಿದ್ರೆ ಹಾಗಾಗಿ ಒಳ್ಳೆ ಪೋಸ್ಟ್, ಒಳ್ಳೆ ಡಿಸ್ಟ್ರಿಕ್ಟ್. ಹಾಗಾಗಿ ನೋಡ್ರಿ ನಮ್ಗೆ ಅಲ್ಲಿ 900 ಪೋಸ್ಟ್ 900 ಕರೆದ್ರೆ ಇನ್ನು ಬೆಂಗಳೂರು ಸಿಟಿಗೆ 2130 ಪ್ಲಸ್ ಬೆಂಗಳೂರಿಗೆ ಮಾತ್ರ ಅಷ್ಟು 913 ಇತ್ತಲ್ಲ ಸರ್ DR. ಸೊ ಈ DR ಇದು ಸಿವಿಲ್ ಇಷ್ಟೇ ಪೋಸ್ಟ್ ಬೆಂಗಳೂರು ಸಿಟಿ ಕೊಟ್ರೆ ಇಡೀ ರಾಜ್ಯಕ್ಕೆ ಅಷ್ಟು ಪೋಸ್ಟ್ ಕೊಟ್ಟಿಲ್ಲ. ಅಂದ್ರೆ ಬೆಂಗಳೂರು ಸಿಟಿಗೆ ಅಷ್ಟು ಮಹತ್ವ ಇದೆ, ಅಷ್ಟು ಜನ ಇರೋದ್ರಿಂದ. ಸೊ ಬೆಳಿಬೇಕು. ಹಾಗಾಗಿ ದಯವಿಟ್ಟು ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಯಾವ್ದೇ ಡಿಸ್ಟಿಕ್ ಹಾಕ್ರಿ, ಯಾವ ಡಿಸ್ಟಿಕ್ ಅಂದ್ರೆ ಅಷ್ಟು ಈಸಿಯಾಗಿ ಸಿಗಲ್ಲ. ನಾನ್ ಹೇಳ್ತಾ ಇರೋದಷ್ಟೇ, ಯಾವ ಡಿಸ್ಟಿಕ್ ಆದ್ರೆ ಹಾಕಿರ್ಲಿ, ಎಲ್ಲಾ ಡಿಸ್ಟಿಕ್ ಒಂದ್ 2-3 ಮಾರ್ಕ್ಸ್ ವ್ಯತ್ಯಾಸ ಇರ್ಬೋದು ಹೊರತು ಇಲ್ಲಿ ಕಾಂಪಿಟೇಷನ್ ಮಾತ್ರ ಯಾರಿಗೂ ಬಿಟ್ಟಿಲ್ಲ. ಆಬ್ವಿಯಸ್ಲಿ ಎಲ್ಲ ಕಡೆ ಕಾಂಪಿಟೇಷನ್ ಇದ್ದೇ ಇದೆ, ಯಾರಿಗೂ ಬಿಟ್ಟಿಲ್ಲ. ನೀವು ಸರ್ ನಾನು ಅವ್ರು ಹೇಳಿದ್ದಾರೆ ಇವ್ರು, ಬಟ್ ನನ್ನ ಒಂದು ಪ್ರಿನ್ಸಿಪಲ್ ಏನ್ ಗೊತ್ತಾ ಸರ್, ನಾನು ಆಲ್ಮೋಸ್ಟ್ ತುಂಬಾ ಎಕ್ಸಾಮ್ಗಳನ್ನು ಬರೆದಿದ್ದರಿಂದ ಅದ್ರ ಅನುಭವ ಏನಿದೆ ಅಂದ್ರೆ, ಈಗ ಹುಡುಗರು ಏನ್ ತಿಳ್ಕೊಬೇಕು ಸರ್, ಫಸ್ಟ್ ಎಕ್ಸಾಮ್ ಪಾಸ್ ಆಗಕ್ಕೆ ತುಂಬಾ ಈಜಿ ಸರ್. ಎಷ್ಟು ಈಜಿ ಅಂತಂದ್ರೆ ಸರ್, ಫಸ್ಟ್ ಅವ್ರು ತಿಳ್ಕೊಬೇಕಾಗಿದೆ ಏನ್ ಗೊತ್ತಾ ಸರ್, ಏನ್ ತಿಳ್ಕೊಬೇಕು ಸರ್ ಅಂದ್ರೆ, ಫಸ್ಟ್ ಅವ್ರು ತಿಳ್ಕೊಬೇಕಾಗಿದ್ದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕಾದ್ರೆ, ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ ಹುಡುಗರು ಏನ್ ಮಾಡ್ಬೇಕು ಸರ್ ಗೊತ್ತಾ ಸರ್, ಇವಾಗ ಫಸ್ಟ್ ಯಾವ ಪೋಸ್ಟಿಗೆ ಓದ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಸರ್. ಹೌದಾ? ಈಗ ನೋಡಿ, ಈಗ UPSC ಅಂತಿದೆ, ಹೌದಾ, KPSC ಅಂತಿದೆ, KPSC ಅಥವಾ KE ಅಂತಿದೆ, ಓಕೆನಾ, ಆಮೇಲೆ KSP ಅಂತಿದೆ. ಇದರಲ್ಲಿ ನಾವ್ ಯಾವ ಪೋಸ್ಟಿಗೆ ಓದ್ತಾ ಇದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಸರ್. ಎಕ್ಸಾಂಪಲ್ ಆಗಿ ನಾವು ಈಗ ಇವಾಗ ಪೊಲೀಸ್ ಬಗ್ಗೆನೇ ತಿಳ್ಕೊಳ್ಳಿ, ಇದು ಓದ್ತಾ ಇದೀವಿ ಅಂತ ತಿಳ್ಕೊಳ್ಳಿ, ಪೊಲೀಸ್ ಓದ್ತಾ ಇದೀನಿ, PC ಅಥವಾ PSI ಓದ್ತಾ ಇದೀನಿ. ಹಾಗಾದ್ರೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಯಾರಿಗ್ರಿ, ಇದನ್ನ ಅರ್ಥ ಮಾಡ್ಕೊ, ಅಂದ್ರೆ who is going to conduct the examination, which body is going to conduct the exam. ಅದು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ವಿದ್ಯಾರ್ಥಿ 50% ಪಾಸ್. ಇನ್ನು 50% ತನ್ನ ಸಂಬಂಧನೇ ಆಗಿರುತ್ತೆ. ಯಾಕೆ ಅವ್ನು ಅರ್ಥ ಮಾಡ್ಕೋಬೇಕಂತಂದಾಗ ನೋಡಿ, ನಾವು ಮದುವೆ ಮಾಡ್ಕೋತೀವಿ ಸರ್, ನಮ್ಮ ಹೆಂಡತಿಗೆ ನಾವು ಅರ್ಥ ಮಾಡ್ಕೊಳ್ಳಿ ಅಂತ ಸಂಸಾರ ಆಗತ್ತೇನೆ ಸರ್. ಅವ್ರು ಹೆಂಗೆ ಅರ್ಥ ಮಾಡ್ಕೋಬೇಕಲ್ಲ, ಹಿಂಗೆ ಇವ್ರು ಅರ್ಥ ಮಾಡ್ಕೋಬೇಕಾದ್ರೆ 50% ಇನ್ನು 50% ಏನ್ ಸರ್, ಹೆಂಗ್ ಅರ್ಥ ಮಾಡ್ಕೋಬೇಕು, ಹೆಂಗಂತಂದ್ರೆ ಅಲ್ಲಿ ನಡೆಯುವುದು ಕ್ವಶನ್ ಪೇಪರ್ ಪ್ಯಾಟರ್ನ್. ಅಲ್ಲಿ ಯಾವ ತರ ಕ್ವಶನ್ ಪೇಪರ್ ಬರ್ತಾ ಇದೆ, ಆ ಕ್ವಶನ್ಸ್ ಪೇಪರ್ ಅನ್ನು ಹೆಂಗ ಕೇಳ್ತಾ ಇದ್ದಾನೆ, ಎಲ್ಲಿಂದ ಬರ್ತಾ ಇದೆ, ಯಾವ ಬುಕ್ಸ್ ಫಾಲೋ ಮಾಡ್ತಾ ಇದ್ದಾನೆ, ಯಾವ ವೆಬ್ಸೈಟ್ ಫಾಲೋ ಮಾಡ್ತಾ ಇದ್ದಾನೆ, ಈ ಕ್ವಶನ್ಸ್ ನನಗೆ ಯಾಕೆ ಆನ್ಸರ್ ಮಾಡ್ತಾ ಇಲ್ಲ, ಇದು ಯಾಕೆ ಹೊಸದಾಗಿ ಅನಿಸ್ತಾ ಇದೆ, ಎಲ್ಲಾನು ಕ್ವಶನ್ಸ್ ಪೇಪರ್ ಸಮಗ್ರವಾಗಿ ಆ ವಿದ್ಯಾರ್ಥಿನ ತಿಳ್ಕೊಂಡಿದ್ ಕರೆ ಆದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಹ್ಯಾಪಿಯಾಗಿ ಎಕ್ಸಾಮ್ ಪಾಸ್ ಆಗಿ ಅರ್ಥ ಆಯ್ತು ಸರ್. ಆಮೇಲೆ ಇನ್ನೊಂದು 50% ಏನಿದೆ ಅಂತ ಸರ್ ಗೊತ್ತಾ, ಅವನು ಹಾಕದಂತ ವರ್ಕ್ ಮ್ಯಾಟ್, 100% ಗೊತ್ತಿರ್ಬೇಕು. ಇಷ್ಟು ಎಫರ್ಟ್ ನೀವು ಹಾಕ್ರಿ. ಇದ್ರ ಜೊತೆಗೆ ಇವಾಗ DSI ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್, ಇದರಲ್ಲಿ ಆಬ್ವಿಯಸ್ಲಿ ಫಸ್ಟ್ ಪೇಪರ್ ಏನಿರುತ್ತೆ ಅಂದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ, ಅಂದ್ರೆ 50 ಮಾರ್ಕ್ಸ್. ಒಂದು 20 ಮಾರ್ಕ್ಸ್ ಎಸ್ಸೆ ಇರುತ್ತೆ, 10 ಮಾರ್ಕ್ಸ್ ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇರುತ್ತೆ, ಪ್ಲಸ್ 10 ಮಾರ್ಕ್ಸ್ಗೆ ಪ್ರಿಸೈಸ್ ಇರುತ್ತೆ. ಒಂದು ವಿಚಾರ ನಿಮ್ಗೆ ಗೊತ್ತಿರಲಿ, ಕಿಟ್ಟಿ ಸರ್ ಮಾರ್ಗದರ್ಶನದಲ್ಲಿ ಆಲ್ರೆಡಿ ನಾವು ಆನ್ಲೈನ್ ಮತ್ತೆ ಆಫ್ಲೈನ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ವಿಶೇಷವಾಗಿ ಮೊದಲನೇ ಪತ್ರಿಕೆಗೆ ಯಾರು ಮೊದಲನೇ ಪತ್ರಿಕೆಯಲ್ಲಿ ಚೆನ್ನಾಗಿ ನೀವು ಸ್ಕೋರ್ ಮಾಡ್ತಿರಲ್ಲ, ಯಾರು ಅದನ್ನ ಡಾಮಿನೇಟ್ ಮಾಡ್ತಿರಲ್ಲ, ಆಬ್ವಿಯಸ್ಲಿ ನೀವು ಟಾಪ್ ರ್ಯಾಂಕ್ ಅಲ್ಲಿ ಬರ್ತೀರಾ. ಸೊ ನಮ್ದು ಆನ್ಲೈನ್ ಬ್ಯಾಚು ಆಫ್ಲೈನ್ ಬ್ಯಾಚು ಸ್ಟಾರ್ಟ್ ಆಗಿದೆ. ವೀಕ್ಲಿ ನಾವು ಏನು ಮಾಡ್ತೀವಿ ಅಂದರೆ ಟೆಸ್ಟ್ಗಳನ್ನು ನಡೆಸಿ 1-to-1 ಮಾನಿಟರ್ ಮಾಡ್ತೀವಿ. ಜೊತೆಗೆ ಆ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನಾದರೂ ಬರೆದಿರ್ತೀರಲ್ಲ, ನಿಮ್ಮ ಮುಂದೆ ಇವ್ಯಾಲ್ಯೂಯೇಷನ್ ಮಾಡಿ ನೀವೇನು ತಪ್ಪು ಮಾಡ್ತಾ ಇದ್ದೀರಾ, ನಿಮ್ಮದು ಪಾಸಿಟಿವ್ ಏನಿದೆ, ನಿಮ್ಮ ನೆಗೆಟಿವ್ಸ್ ಏನಿದೆ, ಅದನ್ನು ನಿಮ್ಮ ಮುಂದೆನೇ ಹೇಳ್ತೀವಿ, ನಿಮ್ಮ ಮುಂದೆನೇ ನಿಮ್ಮನ್ನು ನಾವು ತಿದ್ಕೊತ ಬರ್ತೀವಿ.
ಸೊ ಯಾರಿಗಾದ್ರೂ ಅಡ್ಮಿಷನ್ ಬೇಕಾಗಿದ್ರೆ ಸರ್ ಇವಾಗ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೇನಪ್ಪಾ ಅಂದ್ರೆ ಶ್ರೀ ಗುರುಕುಲ ಅಕಾಡೆಮಿದಿಂದ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಇವತ್ತ ಈ ಒಂದು ಟೀಮ್ ಒಂದು ರಚನೆ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ಈ ಮುಂದೆ ಬರುವ ಸುಮಾರು 8,000ಕ್ಕಿಂತ ಹೆಚ್ಚು ನೋಟಿಫಿಕೇಶನ್ ಇದೆ ಅಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟಂತೆ ಬರೇ ಗೆ ಸಂಬಂಧಪಟ್ಟಂತೆ ಮತ್ತೆ PSI ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ಅದು ದೈಹಿಕ ಪರೀಕ್ಷೆ ಆಗಿರ್ಲಿ ಅಥವಾ ಲಿಖಿತ ಪರೀಕ್ಷೆ ಆಗಿರ್ಲಿ ನಮ್ಮ ವಿದ್ಯಾರ್ಥಿಗಳ ಹೆಚ್ಚಿನ ಪ್ರಮಾಣದಲ್ಲಿ ಪಾಸ್ ಆಗ್ಬೇಕಂತ ಟಾರ್ಗೆಟ್ ಮಾಡಿ ನಾವೆಲ್ಲ ವಿದ್ಯಾರ್ಥಿ ಜೊತೆ ಒಂದು ಸಭೆ ಸೇರಿಸಿ ಈ ನಮ್ಮ ಟೀಚರ್ ಸಿಬ್ಬಂದಿ ವರ್ಗ ಜೊತೆ ಇದು ಮಾಡಿ ಈ ಡಿಸಿಷನ್ ತಗೊಂಡಿವಿ ಸರ್. ನಾವು ಸದ್ಯದಲ್ಲಿ ನಾವು ಹೊಸ ಬ್ಯಾಚ್ ಸದ್ಯದಲ್ಲಿ ಹೊಸ ಬ್ಯಾಚ್ ಅನ್ನು ಲಾಂಚ್ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಆಸಕ್ತಿ ಹೊಂದಂತ ವಿದ್ಯಾರ್ಥಿಗಳು ನಾನು ಕೆಲವೇ ದಿನಗಳ ನಂತರ ನಿಮಗೆ ಪ್ಯಾಕ್ಸ್ ಕಳಿಸ್ತೀವಿ, ನಿಮಗೆ ಎಲ್ಲ ಇದು ಕಳಿಸ್ತಾರೆ, ನಿಮಗೆ ಕಾಂಟ್ಯಾಕ್ಟ್ ಬರುತ್ತೆ. ಸೊ ಹಾಗಾಗಿ ಅವರು ನಮ್ಮ ಗುರುಕುಲ ಅಕಾಡೆಮಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ ನಾವು ಡಿಟೇಲ್ ನಿಮ್ದು ಎಲ್ಲ ನೋಟಿಫಿಕೇಶನ್ ಯಾವಾಗೂ ಪ್ಲಸ್ ಅದ್ರ ಜೊತೆ ನಾವು ಯಾವ ಬ್ಯಾಚ್ ಮಾಡ್ತೀವಿ ಎಲ್ಲಾನು ಕೂಡ ಮುಂದಿನ ವಿಡಿಯೋಗಳಲ್ಲಿ ಹೇಳೋಣ ಸರ್. ಮತ್ತೇನಾದ್ರೂ ಇದೆ ಸರ್ ಹೇಳೋದು? ಏನಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಅಕಾಡೆಮಿಯ ನಂಬರನ್ನು ಮೆನ್ಷನ್ ಮಾಡಿರ್ತೀವಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಆ ನಂಬರಿಗೆ ನೀವು ಕರೆ ಮಾಡಿ. ಇದ್ರ ಜೊತೆಗೆ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, PSI ಫಸ್ಟ್ ಪೇಪರಿಗೋಸ್ಕರ ಎಕ್ಸ್ಕ್ಲೂಸಿವ್ ಬ್ಯಾಚನ್ನು ನಾವು ಲಾಂಚ್ ಮಾಡಿದ್ವಿ. ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಇದೆ, ಅತ್ಯಂತ ಕಡಿಮೆಗೆ ಬೆಲೆಗೆ ಸರ್. ಇವಾಗ ಯಾರಾದರೂ ಅಡ್ಮಿಷನ್ ತಗೊಳಂಗಿದ್ರೆ ತಗೋಬಹುದು ಸರ್. ಇವಾಗ ನಮ್ಮ ಹತ್ರ ಏನಾದ್ರು ಪೊಲೀಸ್ಗೆ ಬಂದ್ರ ಹುಡುಗರು, ಪೊಲೀಸ್ ಬ್ಯಾಚಿಗೆ ಏನಾದ್ರು ಬಂದಂತ ವಿದ್ಯಾರ್ಥಿಗಳು ಇದ್ರೆ ಸರ್, ನಮ್ಮ ಹತ್ರ ಏನ್ ಬೆನಿಫಿಟ್ಸ್ ಗೊತ್ತಾ ಸರ್? ಮಾರ್ನಿಂಗ್ ಅವರಿಗೆ ದೈಹಿಕ ಪರೀಕ್ಷೆ ಕೊಡ್ತೀವಿ ಶ್ರೀ ಕಂಠೀರವ ಸ್ಟೇಡಿಯಂ ಅಲ್ಲಿ, ಫಿಸಿಕಲ್ ಆಗಿ ಕೊಡ್ತೀವಿ ಸರ್. ಯಾಕೆ ಫಿಸಿಕಲ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ 6 ನಿಮಿಷ 30 ಸೆಕೆಂಡ್ಸ್ಗಳಲ್ಲಿ 1600 ಮೀಟರ್ 1600 ಮೀಟರ್ ಓಡ್ಬೇಕು ಸರ್. ಕಷ್ಟ ಆಗತ್ತೆ. ಅದೇ PSI ಅಂದ್ರೆ 7 ನಿಮಿಷಗಳಲ್ಲಿ ಓಡಬಹುದು. PC-ಗೆ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಅವರಿಗೆ ಅಟ್ಲೀಸ್ಟ್ ಒಂದು 2-3 ಮಂತ್ ಆದ್ರ ಆ ವಿದ್ಯಾರ್ಥಿಗೆ ಪ್ರಾಕ್ಟೀಸ್ ಬೇಕಾಗುತ್ತೆ, 2-3 ಮಂತ್ ಆದ್ರೆ ಬೇಕಾಗುತ್ತೆ. ಸೊ ಹಾಗಾಗಿ 2-3 ಮಂತ್ ಅವ್ರ ಫಿಸಿಕಲ್ ಬೇಕಾಗೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಟ್ರೈನಿಂಗ್ ಸೆಂಟರ್ಗಳು ನಾವು ಕೊಡ್ತಾ ಇರ್ತೀವಿ. ಸೊ ಅದು ಮುಗಿದ ನಂತರ ಅವರಿಗೆ GS ಪೇಪರ್ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಕೂಡ ನಾವು ಕ್ಲಾಸಸ್ ಇದು ಮುಗಿದ ನಂತರ ಅಲ್ಲ, ಇದು ಮಾರ್ನಿಂಗ್ ಇರುತ್ತೆ ಸರ್. ಮಾರ್ನಿಂಗ್ 5 to 6 ಫುಲ್ ಡೇ ಟೈಮಿಗೆ ಕ್ಲಾಸಸ್ ಇರುತ್ತೆ. ಸೊ ಕಂಟಿನ್ಯೂ ಆಗಿ ಎಕ್ಸಾಮ್ ಗಳಲ್ಲಿ ನಿಮ್ಮ ಎಕ್ಸಾಮ್ ಡೇಟ್ ಇರೋವರೆಗೂ ಬ್ಯಾಚಸ್ ಕ್ಲಾಸ್ ಇರುತ್ತೆ. ಅದರೊಳಗಡೆ ಕಂಪ್ಲೀಟ್ ಸಿಲೆಬಸ್ ಮುಗಿಸಿ ಕೊಡ್ತೀವಿ. ಫಿಸಿಕಲ್ ಟ್ರೈನಿಂಗ್ ಆಗಿರ್ಬೋದು, ರಿಟರ್ನ್ ಎಕ್ಸಾಮ್ ಟ್ರೈನಿಂಗ್ ಆಗಿರ್ಬೋದು, ಎರಡನ್ನು ಸೈಮಲ್ಟೇನಿಯಸ್ಲಿ ಕ್ಯಾರಿ ಮಾಡ್ತೀವಿ. ಓಕೆ. ಸೊ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸೊ ನಿಮಗೆ ಯಾರೇ ಆಸಕ್ತಿ ಹೊಂದಂತ ವಿದ್ಯಾರ್ಥಿಗಳು ನಮ್ಮ ಶ್ರೀ ಗುರುಕುಲ ಅಕಾಡೆಮಿಗೆ ಬಂದು ವಿಸಿಟ್ ಮಾಡಬಹುದು. ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೆಳಗೆ ಇರುವಂತಹ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಸೊ ನೀವು ಇನ್ಫಾರ್ಮೇಶನ್ ಕೂಡ ತಗೋಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.